ಕುಮಾರಸ್ವಾಮಿ ಸರ್, ನಮ್ಮೂರಲ್ಲಿ 85% ಕುಮಾರಸ್ವಾಮಿನೇ. ಈಗ ಕುಮಾರಸ್ವಾಮಿ ಅವರು ಬಂದ್ರೆ ಏನ್ ಬಯಸ್ತೀರಿ ಅಂತ? ಸರ್ ಏನ್ ಬಯಸ್ತೀರಿ? ಯಾವ ಎರಡು ಸಲ ಸಾಲ ಮನ್ನಾ ಮಾಡಿದ್ದಾರೆ. ಹಾಂ, ಈ ಸಲ ಏನ್ ಬಯಸ್ತೀರಿ? ಈ ಸಲ ಸಾಲ ಮನ್ನಾ ಮಾಡಿಸ್ತಾರೆ. ಸಾಲ ಮನ್ನಾ ಮಾಡ್ತಾರೆ ಮತ್ತು ನಮಗೆ ಜನಕ್ಕೆ ಕುಡಿಯೋ ನೀರನ್ನ ಬೆಳೆಗೆ ಸವಿಕ ಮಾಡ್ತಾರೆ. 75 ಅಡಿ ನೀರು ಮಡಿಕೊಂಡು ನಮ್ಗೆ ನೀರು ಕೊಟ್ಟವ್ರು. 75 ಅಡಿ ಗಂಟು ನೀರು ಕುಡಿದಾರೆ ಕುಮಾರಸ್ವಾಮಿಯವರು. ಅದೇ ನಮ್ಮ ದೇವೇಗೌಡರು ಇದ್ದಾಗ, ಕುಮಾರಸ್ವಾಮಿಯವರು ಇದ್ದಾಗ 70 ಅಡಿ ನೀರು ಗಂಟು ನೀರು ಕೊಟ್ಟಿದ್ದಾರೆ. ನಮ್ಮ ರೈತರ ಬಗ್ಗೆಗೆ, ಜಮೀನಿಗೆ ಬೆಳೆ ಏನಾಗಿದೆ ಬೆಳೆ ಪರಿಹಾರ ಕೊಟ್ಟಿದ್ದಾರೆ. 2 ಸಾರಿ ಸಾಲ ಮನ್ನಾ ಮಾಡಿದ್ದಾರೆ. ರೈತರುಗಳಿಗೆಲ್ಲ ಇದು ಮಾಡಿದ್ದಾರೆ. ಈ ಅಕ್ಕಿ ಕೊಡ್ಬೇಕಾದ್ರೆ ಅವತ್ತು ಕುಮಾರಸ್ವಾಮಣ್ಣ ಇಲ್ದಾರ ಅಕ್ಕಿಯಲ್ಲಿ ಬರ್ತಿತ್ತು. ಅವತ್ತು 2 ರೂಪಾಯಿನಿಂದ ಕುಮಾರಸ್ವಾಮಿ ಅಕ್ಕಿ ಕೊಡಿಸ್ಕೆ ಅಕ್ಕಿ ಹೋಮ್ ಪ್ರಥಮ ಪರಿಸ್ಥಿತಿ ಬಂದದ್ದು. ಕುಮಾರಸ್ವಾಮಿಯವ್ರು ಬಂದರೆ ಏನು ಬಯಸ್ತೀವಿ ಅಂದರೆ ನಮಗೆ ಕಾವೇರಿ ನೀರಿಗೆ ಅನುಕೂಲ ಆಯ್ತದೆ. ಬೆಳೆ ಇದು ನಮ್ಮ ಜನಕ್ಕೆ ಬೆಳೆ ಇಲ್ಲ, ನಷ್ಟ ಆಗಿರುವಂಥದ್ದಕ್ಕೆ ಸಾಲ ಮನ್ನಾ ಮಾಡ್ತಾರೆ. ನಿಂತು ರೈತರ ಬಗ್ಗೆದ ಬಡವ್ರ ಬಗ್ಗರಿಗೆ ಏನು ಮಾಡಬೇಕು ಸಹಾಯ ಮಾಡ್ತಾರೆ. ಒಟ್ಟಿನಲ್ಲಿ ಈ ಸರಿ ಬದಲಾವಣೆ ಬೇಕೇ ಬೇಕು. ಕುಮಾರಣ್ಣ ಬರಲೇಬೇಕು. ನಮ್ಮೂರ ಸುಮಾರು ಜನ ಹೊಸಾಗಿದ್ರು ಮನೆ ಬಾಗಿಲು ಬಂದು 1 ಲಕ್ಷ ದುಡ್ಡು ಕೊಟ್ಟರು. ಇಲ್ಲಿ 700 ಹತ್ರ ಬಸ್ಸು, ಸಿವಿಲ್ ಬಸ್ಸು ಬಿದ್ದೋಗಿ ಮನೆ ಬಾಗಿಲು ಬಂದು 2 ಚೆಕ್ ಕೊಟ್ಟರು. ಆಯಿತಾ, ಆಮೇಲೆ ತಿರ್ಗಾ ಹಸ್ಗಳು ಸತ್ತೋಗಿದ್ದು, ಕಾಲು ಬಾಯಿ ಜ್ವರ ಆಗಿ ಆ ಸಿಮ್ಮೆ ಹಸ್ಗಳಿಗೆಲ್ಲ ಅವಕ್ಕೆಲ್ಲ 50,000 ರೂಪಾಯಿ ಪರಿಹಾರ ಅವರೇ ಬಂದು ಮನೆ ಬಾಗಿಲು ಕೊಟ್ಟು ಕುಮಾರಸ್ವಾಮಿ ಕೊಡಿಸೋದು ಸರ್. ಈಗ ಕರೋನಾ ಕುಮಾರಣ್ಣ ಬಂದು ನಿಂತು ಇದ್ರ ಬಸ್ಸು ನಿಂತೋಯ್ತು. ಆ ಬಸ್ಸು ಬಿದ್ದಾಗ 3 ಜನ ಸತ್ತರು. 1 ಲಕ್ಷ ಕೊಟ್ಟರು.